ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲತಾ. ವೆಲ್ಕಮ್ ಬ್ಯಾಕ್ ಟು ಲತಾ ವೆಂಕಟೇಶ್ ಕಿಚನ್. ಇವತ್ತು ನಮ್ಮ ಕಿಚನ್ನಲ್ಲಿ ಸ್ಟ್ರೀಟ್ ಸ್ಟೈಲ್ ಮಸಾಲ ವಡ ರೆಸಿಪಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ. ರೈಸ್, ಅನ್ನ ಪಪ್ಪು ಜೊತೆ ಎಲ್ಲದಕ್ಕೂ ತುಂಬ ಕಾಂಬಿನೇಷನ್ ಆಗಿ ತುಂಬ ಚೆನ್ನಾಗಿರುತ್ತೆ. ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇಲ್ಲಿ ಮಸಾಲ ವಡೆ ಮಾಡೋದಕ್ಕೆ 1 ಕಪ್ ಆಗೋಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ ನಾನು. ಈಗ 1 ಕಪ್ ಆಗೋಷ್ಟು ಸೇಮ್ ಅಳತೆ 1 ಕಪ್ ಆಗೋಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ, ನೋಡ್ತಿರ್ಬೋದು ನೀವು. ಈ ಕಡಲೆಬೇಳೆನ ಚೆನ್ನಾಗಿ 1-2 ಸಲ ವಾಶ್ ಮಾಡ್ಕೊಳ್ಳೋಣ. ಚೆನ್ನಾಗಿ ವಾಶ್ ಆದ ನಂತರ 3 ಅವರ್ ನೆನೆಸಿಡಿ. ಜಾಸ್ತಿ ನೆನೆಸಿಡಕ್ಕೆ ಹೋಗಬೇಡಿ, ಕ್ರಿಸ್ಪಿ ಬರಲ್ಲ. 3 ಅವರ್ಸ್ ನೆನೆಸಿಡಿ, ಜಾಸ್ತಿ ನೆನೆಸಿಡಕ್ಕೆ ಹೋಗಬೇಡಿ. ಈಗ ನೋಡಿ, ನಾನು ನೆನೆಸಿಟ್ಟು ಆದಮೇಲೆ ತೋರಿಸ್ತಾ ಇದ್ದೀನಿ, ನೋಡ್ತಿರ್ಬೋದು. ಸ್ವಲ್ಪ ಕ್ವಾಂಟಿಟಿ ಡಬಲ್ ಆಗಿದೆ. ಈಗ ನೋಡಿ, ನಿಮ್ಮ ಮನೇಲಿ ಸ್ವಲ್ಪ ಜನ ಇದ್ದರೆ 1/2 ಕಪ್ಪೇ ಮಾಡ್ಕೊಳ್ಳಿ, ಜಾಸ್ತಿ ಮಾಡ್ಕೊಳ್ಳೋಕೆ ಹೋಗಬೇಡಿ. ಇದು ಸ್ವಲ್ಪ ಕಡಲೆಬೇಳೆ ಡಬಲ್ ಕ್ವಾಂಟಿಟಿ ಆಗುತ್ತೆ, ಹಾಗಾಗಿ ಈಗ ನೋಡ್ತಿರ್ಬೋದು ಚೆನ್ನಾಗಿ ನೆನೆದಿದೆ. ಈಗ ವಾಟರ್ ಬೇರೆ ಕಡಲೆಬೇಳೆ ಬೇರೆ 2 ಸಪ್ರೇಟ್ ಮಾಡ್ಕೊಳ್ಳೋಣ. ಈಗ ನೋಡಿ, ನಾನು ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಈಗ 4 ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆಬೇಳೆನ ನಾನು ಸೈಡಿಗೆ ಎತ್ತಿಡ್ತಾ ಇದ್ದೀನಿ. ನಾವು ಆಮೇಲೆ ವಡೆ ಮಾಡ್ತಾ ಇದ್ದೀವಲ್ಲ, ಆವಾಗ ಮಿಕ್ಸ್ ಮಾಡೋಕ್ಕೆ ಬರುತ್ತೆ ಅಂತ ಅಷ್ಟೇ. ಈಗ 4 ಟೇಬಲ್ ಸ್ಪೂನ್ ಆಗೋಷ್ಟು ತೆಗೆದಾದ್ಮೇಲೆ ಇದನ್ನು ನಾವು ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ಳೋಣ. ಈಗ ಮಿಕ್ಸಿ ಮಾಡೋಕ್ಕಿಂತ ಮುಂಚೆ ಮಸಾಲ ಐಟಮ್ನ ಸೇರಿಸ್ಕೊಳ್ಳೋಣ. ಅದಕ್ಕೆ ಈಗ ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ, ಸಣ್ಣದಾಗಿರೋ ಮಿಕ್ಸಿ ಜಾರು. ಅದರೊಳಗೆ 4 ಬೆಳ್ಳುಳ್ಳಿ ಹಾಕಿ, 4 ಬೆಳ್ಳುಳ್ಳಿ ಹಾಕಿದ್ದೀನಿ ನಾನು. ಒಂದು ಸ್ವಲ್ಪ ಮಸಾಲ ತಿನಿಸು ಹಾಕಿ, ಚಕ್ಕೆ, ಲವಂಗ, ಸ್ವಲ್ಪ ಮೆಣಸು ಹಾಕಿ. ಇದು ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ. ಇದಕ್ಕೆ ನಾನು ರೆಡ್ ಚಿಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ಆಪ್ಷನ್ ಗ್ರೀನ್ ಚಿಲ್ಲಿ ಕೂಡ ಯೂಸ್ ಮಾಡ್ಕೊಳ್ಳಿ. ಈಗ ನೋಡಿ, 4 ಹಾಕ್ತಾಯಿದ್ದೀನಿ ನಾನು. ನಿಮಗೆ ರುಚಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕ್ಕೊಳ್ಳಿ. ಇದನ್ನು ಈಗ ಸಣ್ಣದಾಗಿ ರುಬ್ಕೊಳ್ಳಿ. ಈಗ ನೋಡಿ, ಚೆನ್ನಾಗಿ ರುಬ್ಕೊಂಡಿದ್ದೀನಿ. ಈಗ ರುಬ್ಕೊಂಡಾದಮೇಲೆ ನಾವು ಆಲ್ರೆಡಿ ನೆನೆಸಿಟ್ಟಿದ್ವಲ್ಲ ಕಡಲೆಬೇಳೆನ, ಅದನ್ನು ಸೇರಿಸಿ ಈಗ ಚೆನ್ನಾಗಿ ಎಲ್ಲ ಸೇರಿಸಿ ಈಗ ಚೆನ್ನಾಗಿ ಇನ್ನೊಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಸಣ್ಣಗೆ ಮಿಕ್ಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ, ಸ್ವಲ್ಪ ಕಚ್ಚಾ ಪಚ್ಚವಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನೋಡಿ, ನಾನು ಯಾವ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನೋ ಸೇಮ್ ಅದೇ ಥರ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನೋಡಿ, ಸ್ವಲ್ಪ ನಾನು ತುಂಬ ಫೈನಾಗಿ ಮಿಕ್ಸ್ ಮಾಡ್ಕೊಂಡಿಲ್ಲ, ಸ್ವಲ್ಪ ತರಿಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ, ನೋಡ್ತಿರ್ಬೋದು ನೀವು. ಈಗ ಎಲ್ಲ ಬೌಲ್ಗೆಲ್ಲ ಟ್ರಾನ್ಸ್ಫರ್ ಆದಮೇಲೆ ಒಂದು ಸಣ್ಣದಾಗಿ ಹೆಚ್ಚಿರುವ ಈರುಳ್ಳಿನ ಸೇರಿಸ್ತಾ ಇದ್ದೀನಿ. ತುಂಬ ಸಣ್ಣದಾಗಿ ಹೆಚ್ಕೊಳ್ಳಿ. ನಿಮಗೆ ತುಂಬ ಕ್ರಿಸ್ಪಿ ಬೇಕಂದರೆ ಜಾಸ್ತಿ ಈರುಳ್ಳಿ ಹಾಕೋಕ್ಕೆ ಹೋಗಬೇಡಿ, ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ. ಈಗ ಸಣ್ಣದಾಗಿ ಹೆಚ್ಚಿರುವ ಸ್ವಲ್ಪ ಕೊರಿಯಂಡರ್ ಹಾಕ್ತಾಯಿದ್ದೀನಿ, ಸ್ವಲ್ಪ ಕರಿಬೇವು ಹಾಕಿ. ಈಗ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಇನ್ನು ನಾವು ಆಲ್ರೆಡಿ ನೆನೆಸಿ ತೆಗೆದು ಇಟ್ಕೊಂಡಿದ್ವಲ್ಲ, ಒಂದು 4 ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆಬೇಳೆ, ಅದನ್ನು ಹಾಕಿ ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನೋಡಿ, ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ, ನೋಡ್ತಿರ್ಬೋದು. ಇದಕ್ಕೆ ಒಂದು ಸ್ವಲ್ಪ ಬೇಕಿಂಗ್ ಸೋಡಾ ಹಾಕ್ಕೊಳ್ಳಿ. ನಾನು ಆಲ್ರೆಡಿ ಹಾಕೋದು ಮರ್ತೋಗ್ಬಿಟ್ಟಿದ್ದೀನಿ, ಹಾಗಾಗಿ ಈಗ ಹಾಕ್ತಾಯಿದ್ದೀನಿ. ಈಗ ಹಾಕಿದಾದ್ಮೇಲೆ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನೋಡಿ, ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಇದನ್ನು ನಾವು ಫ್ರೈ ಮಾಡ್ಕೊಳ್ಳೋಣ. ಕೈಗೆ ಒಂದು ಸ್ವಲ್ಪ ಆಯಿಲ್ ಹಚ್ಕೊಳ್ಳಿ. ನಾನು ಆಯಿಲ್ ಹಚ್ಕೊಂಡಿದ್ದೀನಿ. ಒಂದು ಸ್ಮಾಲ್ ಬಾಯ್ಲ್ ಸೈಜ್ ಅಷ್ಟು ತೊಗೊಳ್ಳಿ. ಈಗ ನೋಡ್ತಿರ್ಬೋದು ನೀವು, ಸ್ವಲ್ಪ ರೌಂಡ್ ಮಾಡಿಕೊಂಡು ಅದಾದಮೇಲೆ ಸೇಮ್ ನಾವು ಕಟ್ಲೆಟ್ ಯಾವ ಥರ ಮಾಡ್ತೀವಿ ಸೇಮ್ ಅದೇ ಶೇಪಲ್ಲಿ ಚೆನ್ನಾಗಿ ಮಾಡ್ಕೊಳ್ಳಿ. ಈಗ ನೋಡಿ, ಚೆನ್ನಾಗಿ ಸ್ಲೋಲಿ ಪ್ರೆಸ್ ಮಾಡ್ಕೊಳ್ಳಿ. ಈಗ ನೋಡಿ, ಕಟ್ಲೆಟ್ ಶೇಪಲ್ಲಿ ಮಾಡ್ಕೊಳ್ಳಿ, ಪರ್ಫೆಕ್ಟಾಗಿ ಬರುತ್ತೆ. ಈಗ ನೋಡಿ ನಾನು ಟರ್ನ್ ಮಾಡಿ ತೋರಿಸ್ತೀನಿ ಎಷ್ಟು ಪರ್ಫೆಕ್ಟಾಗಿ ಬರುತ್ತೆ ಅಂತ. ಈಗ ನೋಡ್ತಿರ್ಬೋದು ನೀವು, ಸೇಮ್ ಇದೇ ಥರ ಎಲ್ಲ ಮಾಡ್ಕೋಬೇಕು. ಈಗ ನಾನು ಇನ್ನೊಂದು ಮಾಡಿ ತೋರಿಸ್ತೀನಿ ಬನ್ನಿ. ಒಂದು ಸ್ವಲ್ಪ ಕೈಗೆ ಆಯಿಲ್ ಅಪ್ಲೈ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಸ್ಮಾಲ್ ಬಾಲ್ ಸೈಜ್ ಆಗೋಷ್ಟು ಹಿಟ್ಟು ತೊಗೊಂಡು ಸೇಮ್ ನಾವು ಕಟ್ಲೆಟ್ ಶೇಪ್ ಯಾವ ಥರ ಮಾಡ್ತೀವೋ ಅದೇ ಥರ ಚೆನ್ನಾಗಿ ಮಾಡ್ಕೊಳ್ಳಿ. ಈಗ ನೋಡಿ, ತುಂಬ ದಪ್ಪ ಮಾಡ್ಕೊಳ್ಳೋಕೆ ಹೋಗಬೇಡಿ, ಸ್ವಲ್ಪ ತೆಳುವಾಗೆ ಮಾಡ್ಕೊಳ್ಳಿ. ತುಂಬ ದಪ್ಪ ಆಗಿಬಿಟ್ರೆ ಸ್ವಲ್ಪ ತುಂಬ ಕ್ರಿಸ್ಪಿ ಅನಿಸ್ಬಿಡುತ್ತೆ, ವಡೆ ಅನ್ನೋ ಥರ ಫೀಲ್ ಆಗೋಲ್ಲ. ಹಾಗಾಗಿ ಈಗ ನೋಡ್ಕೊಳ್ಳಿ ಎಷ್ಟು ಪರ್ಫೆಕ್ಟಾಗಿ ಕಾಣ್ತಾ ಇದೆ ಅಲ್ವಾ. ಈಗ ನಾನು ಇನ್ನೊಂದು ಮಾಡ್ತಾಯಿದ್ದೀನಿ, ನೋಡ್ತಿರ್ಬೋದು. ಸ್ಟವ್ ಮೇಲೆ ಆಯಿಲ್ನ ಹೀಟ್ ಮಾಡೋಕ್ಕೆ ಇಟ್ಬಿಡಿ. ಐ ಫ್ಲೇಮಲ್ಲಿ ಆಯಿಲ್ನ ಹೀಟ್ ಮಾಡೋಕ್ಕೆ ಹೋಗಬೇಡಿ, ಲೋ ಫ್ಲೇಮಲ್ಲಿ ಆಯಿಲ್ನ ಹೀಟ್ ಮಾಡ್ಕೊಳ್ಳಿ. ಇನ್ ಕೇಸ್ ನಾವು ಐ ಫ್ಲೇಮಲ್ಲಿ ಹೀಟ್ ಮಾಡಿದ್ರೆ ಬೇಗ ಹೊತ್ತೋಗ್ಬಿಡುತ್ತೆ. ಹಾಗಾಗಿ ಈಗ ನೋಡಿ, ನಾನು ಆಯಿಲ್ ಹೀಟ್ ಆಗಿದೆ, ನಾನೀಗ ಸೇರಿಸ್ತಾ ಇದ್ದೀನಿ. ಒಂದೊಂದನ್ನೇ ಸೇರಿಸ್ಕೊಳ್ಳಿ. ಈಗ ನೋಡಿ, ಐ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ, ಲೋ ಫ್ಲೇಮಲ್ಲಿ ಫ್ರೈ ಮಾಡೋಕ್ಕೆ ಹೋಗಬೇಡಿ. ನಾವು ಇದು ಹಾಕಿರ್ತೀವಲ್ಲ, ಆಯಿಲ್ ಸ್ವಲ್ಪ ತಣ್ಣಗಾಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಐ ಫ್ಲೇಮಲ್ಲಿ ಹೀಟ್ ಮಾಡಿದ್ರೆ ಬೇಗ ಕ್ರಿಸ್ಪಿ ಅನಿಸುತ್ತೆ. ಈಗ ನೋಡಿ, ಎಲ್ಲ ಸೇರಿಸಿದ್ದೀನಿ. ಈಗ ಟರ್ನ್ ಮಾಡ್ತಾ ಹೋಗಿ. ನೋಡಿ, ಕಲರ್ ಚೇಂಜ್ ಮಾಡಿದಾಗೆ ಸ್ವಲ್ಪ ಟರ್ನ್ ಮಾಡ್ತಾ ಹೋಗಿ. ಈಗ ನೋಡಿ, ಕಲರ್ ಚೇಂಜ್ ಆಗ್ತಾ ಇದೆ, ಎಷ್ಟು ಪರ್ಫೆಕ್ಟಾಗಿ ಕಲರ್ ಚೇಂಜ್ ಆಗ್ತಾ ಇದೆ ಅಲ್ವಾ. ಈಗ ನೋಡಿ, ಆಯಿಲ್ ಕೂಡ ತುಂಬ ಹೀರ್ಕೊಳ್ಳೋದಿಲ್ಲ, ಸ್ವಲ್ಪನೇ ಹೀರ್ಕೊಳ್ಳುತ್ತೆ. ಈಗ ನೋಡ್ತಿರ್ಬೋದು ನೀವು.
ಒಂದು 2ರಿಂದ 3 ನಿಮಿಷ ಆಗೋಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹೈ ಫ್ಲೇಮಲ್ಲಲ್ವಾ, ಹಾಗಾಗಿ 2ರಿಂದ 3 ನಿಮಿಷ ಪರ್ಫೆಕ್ಟಾಗಿ ಟೈಮ್ ಸರಿ ಹೋಗುತ್ತೆ. ಈಗ ನೋಡಿ ಕಲರ್ ಚೇಂಜ್ ಆಗ್ತಾ ಇದೆ, ಎಷ್ಟು ಪರ್ಫೆಕ್ಟಾಗಿ ರೆಡಿಯಾಗಿದೆ. ನೀವು ಒಂದು ಸಲ ನಿಮ್ಮ ಮನೇಲಿ ಟ್ರೈ ಮಾಡಿ, ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ಪ್ಲೀಸ್ ಲತಾ ವೆಂಕಟೇಶ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನೋಡಿ ಎಷ್ಟು ಪರ್ಫೆಕ್ಟಾಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್.